ನಮಸ್ಕಾರ. ಇವತ್ತು ಹಿಂದೂ ಜನಜಾಗೃತಿ ಸಮಿತಿ ವತಿಯಿಂದ ಕುಣಿಗಲ್ ತಹಶೀಲ್ದಾರರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ. ಇದರ ಉದ್ದೇಶ ಅಂತ ಹೇಳಿದ್ರೆ, KS ಭಗವಾನ್ ವಿವಾದಿತ ಮೈಸೂರಿನ ಪ್ರಾಧ್ಯಾಪಕ ಹರಿಹರದಲ್ಲಿ ಪ್ರಭು ಶ್ರೀರಾಮಚಂದ್ರನ ಬಗ್ಗೆ ಅತ್ಯಂತ ಅಶ್ಲೀಲವಾಗಿ ಅಸಭ್ಯವಾಗಿ ಹೇಳಿಕೆಯನ್ನು ಕೊಟ್ಟು ಹಿಂದೂಗಳ ಧಾರ್ಮಿಕ ಭಾವನೆಗೆ ನೋವುಂಟು ಮಾಡುವಂಥ ಬಹುದೊಡ್ಡ ಅಪರಾಧವನ್ನು ಮಾಡಿದ್ದಾನೆ. ಪದೇ ಪದೇ ಪ್ರಭು ಶ್ರೀರಾಮಚಂದ್ರ, ಶ್ರೀಕೃಷ್ಣ, ಭಗವದ್ಗೀತೆ, ಹಿಂದೂ ಧರ್ಮ ಗ್ರಂಥಗಳ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ, ಹಿಂದೂ ದೇವರುಗಳ ಬಗ್ಗೆ ಪದೇ ಪದೇ ಅಶ್ಲೀಲ ಅಸಭ್ಯವಾಗಿ ಹೇಳಿಕೆಯನ್ನು ಕೊಟ್ಟು ಇಂತಹ ಧಾರ್ಮಿಕ ಭಾವನೆಗೆ ನೋವುಂಟು ಮಾಡುವಂಥ ಕುಕೃತ್ಯವನ್ನು ಮಾಡ್ತಾ ಇದ್ದಾನೆ. ದುರಂತ ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರ ಅವನ ಮೇಲೆ FIR ಮಾಡಿ ಅವನನ್ನು ಅರೆಸ್ಟ್ ಮಾಡುವ ಬದಲಾಗಿ ಅವನಿಗೆ ಪ್ರತಿ ವರ್ಷ 50 ಲಕ್ಷ ರೂಪಾಯಿ ಖರ್ಚು ಮಾಡಿ ಅವನಿಗೆ ಸೆಕ್ಯೂರಿಟಿ ಕೊಡ್ತಾ ಇದೆ. ಇವತ್ತು ಹಿಂದೂ ಕಾರ್ಯಕರ್ತರು ಏನಾದರೂ ಫೇಸ್ಬುಕ್ ಅಲ್ಲಿ ಬರೆದ್ರೆ ಕೂಡಲೇ ಸರ್ಕಾರ FIR ಮಾಡಿ ಅರೆಸ್ಟ್ ಮಾಡುತ್ತೆ. ಆದರೆ KS ಭಗವಾನ್ ಇಷ್ಟು ದೊಡ್ಡ ರೀತಿಯಲ್ಲಿ ಹಿಂದೂಗಳ ಧಾರ್ಮಿಕ ಭಾವನೆಗೆ ನೋವುಂಟು ಮಾಡುವಂತ ಕುಕೃತ್ಯವನ್ನು ಮಾಡಿದ್ರೂ ಸಹ ಇದುವರೆಗೆ ಅವನನ್ನ ಅರೆಸ್ಟ್ ಮಾಡಲಿಲ್ಲ. ಇದನ್ನು ನಾವು ಖಂಡನೆಯನ್ನು ಮಾಡ್ತೇವೆ. ಇವತ್ತು ಮುಖ್ಯಮಂತ್ರಿಗಳಿಗೆ ಹೇಳ್ತೇವೆ, ಇವತ್ತು ಹೇಟ್ ಸ್ಪೀಚ್ ಭಾಷಣ ಏನ್ ಜಾರಿಗೆ ತರಲಿಕ್ಕೆ ನೋಡ್ತಾ ಇದ್ದೀರಲ್ಲ, ಇವತ್ತು ಹೇಟ್ ಸ್ಪೀಚ್ ಅನ್ನ ಇವತ್ತು KS ಭಗವಾನ್ ಅವರು ಮಾಡಿದ್ದಾರೆ. ಯಾಕೆ ಅವನ ಮೇಲೆ FIR ಆಗ್ತಾ ಇಲ್ಲ? ಕೇವಲ ಹಿಂದೂಗಳ ಮೇಲೆ ಮಾತ್ರ FIR ಅನ್ನ ರಿಜಿಸ್ಟರ್ ಮಾಡ್ತಾ ಇದ್ದೀರಾ. ಹಾಗಾಗಿ ಕೂಡಲೇ ಆಗ್ರಹವನ್ನ ಮಾಡ್ತಾ ಇದ್ದೇವೆ, FIR ಮಾಡಬೇಕು, ಅವನನ್ನ ಬಂಧನ ಮಾಡಬೇಕು, ಅವನೇ ನೀಡಿರತಕ್ಕಂಥ ಸೆಕ್ಯೂರಿಟಿನ ವಾಪಸ್ ಪಡೆಯಬೇಕು ಹೇಳುವ ಆಗ್ರಹವನ್ನ ಇವತ್ತು ರಾಜ್ಯ ಸರ್ಕಾರಕ್ಕೆ ಮಾನ್ಯ ತಹಶೀಲ್ದಾರ್ ಮೂಲಕ ನಾವು ಮನವಿಯನ್ನ ಸಲ್ಲಿಸಿದ್ದೇವೆ.